ಒಂದು ಸಾರಿ ಒಬ್ಬ ಯುವತಿ ಸಂತೆಯಲ್ಲಿ ನಿಂತು ಹಾಲು ಮಾರುತ್ತಿರುತ್ತಾಳೆ. ಆಕೆ ಎಲ್ಲರಿಗೂ ಹಾಲನ್ನು ಅಳತೆ ಮಾಡಿ ಕೊಡುತ್ತಿರುತ್ತಾಳೆ. ಅಲ್ಲಿ ಹಾಲು ಮಾರುತ್ತಿದ್ದ ಯುವತಿಯ ಬಳಿ ಅದೇ ಸಮಯಕ್ಕೆ ಒಬ್ಬ ಯುವಕನು ಅಲ್ಲಿಗೆ ಬರುತ್ತಾನೆ. ಆಕೆ ಈ ಸಾರಿ ಅಳತೆ ಮಾಡದೆಯೇ ಆತನನ್ನು ನೋಡಿ ನಗುತ್ತಾ ಆತ ತಂದ ಬಟ್ಟಲಿಗೆ ಹಾಲನ್ನು ತುಂಬಿಸಿ ಕೊಡುತ್ತಾಳೆ. ಅಲ್ಲೇ ಸ್ವಲ್ಪ ದೂರದಲ್ಲಿ ಮರದ ಕೆಳಗೆ ಒಬ್ಬ ಸಾಧು ಕುಳಿತಿರುತ್ತಾನೆ. ಆತನು ತನ್ನ ಕೊರಳಿಗೆ ಮಾಲೆಗಳನ್ನು ಹಾಕಿಕೊಂಡು ತನ್ನ ಕೈಯಲ್ಲಿ ಒಂದು ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ಪ್ರತಿದಿನ ಆ ರುದ್ರಾಕ್ಷಿಯನ್ನು ಲೆಕ್ಕ ಮಾಡುತ್ತಾ ಆ ದೇವರನ್ನು ಸ್ಮರಿಸುತ್ತಾ ಇರುತ್ತಾನೆ. ತುಂಬ ದಿನಗಳಿಂದ ಅಲ್ಲಿ ಹಾಲು ಮಾರುತ್ತಿದ್ದ ಆ ಯುವತಿಯನ್ನು ಗಮನಿಸುತ್ತಿದ್ದ ಆ ಸಾಧುವು ಒಮ್ಮೆ ತನ್ನ ಪಕ್ಕದಲ್ಲಿದ್ದ ಒಬ್ಬ ವ್ಯಕ್ತಿಯನ್ನು ಕೇಳುತ್ತಾನೆ. ಆಕೆ ಎಲ್ಲರಿಗೂ ಹಾಲನ್ನು ಅಳತೆ ಮಾಡಿ ಮಾಡಿ ಕೊಡುತ್ತಿದ್ದಾಳೆ. ಆದರೆ ಆ ಒಬ್ಬ ಯುವಕನಿಗೆ ಮಾತ್ರ ಹಾಲನ್ನು ಅಳತೆ ಮಾಡದೆಯೇ ಹಾಗೆಯೇ ಕೊಟ್ಟಿದ್ದಾಳೆ, ಏಕೆ ಎಂದು. ಆಗ ಆ ವ್ಯಕ್ತಿ ಹೇಳುತ್ತಾನೆ, ಆ ಯುವತಿ ಯಾವ ಯುವಕನಿಗೆ ಹಾಲು ಅಳತೆ ಮಾಡದೆಯೇ ಕೊಟ್ಟಿದ್ದಾಳೋ ಆ ಯುವಕನನ್ನು ತುಂಬ ದಿನಗಳಿಂದ ಪ್ರೀತಿಸುತ್ತಿದ್ದಾಳೆ. ಪ್ರೀತಿಸುವವರನ್ನು ಕೂಡ ಲೆಕ್ಕ ಹಾಕಿ ಪ್ರೀತಿಸುತ್ತೀರಾ ಎಂದು ಹೇಳುತ್ತಾನೆ. ಆ ವ್ಯಕ್ತಿ ಹೇಳಿದ ಮಾತುಗಳು ಆ ಸಾಧುವಿನ ಮನಸ್ಸಿಗೆ ಗಟ್ಟಿಯಾಗಿ ನಾಟುತ್ತವೆ. ಆತನು ಅಂದುಕೊಳ್ಳುತ್ತಾನೆ, ಒಬ್ಬಳು ಹಾಲು ಮಾರುವ ಯುವತಿ ತಾನು ಪ್ರೀತಿಸುವ ವ್ಯಕ್ತಿಗೆ ಯಾವುದೇ ಅಳತೆ ಇಲ್ಲದೆ ಹಾಲನ್ನು ಕೊಡುತ್ತಿದ್ದಾಳೆ. ಆದರೆ ನಾನು ಮಾತ್ರ ನನ್ನ ದೇವರ ವಿಷಯದಲ್ಲಿ ಒಂದೊಂದೇ ಮಣಿಯನ್ನು ಲೆಕ್ಕ ಹಾಕಿ ದಿನಾಲೂ ಆರಾಧಿಸುತ್ತಿದ್ದೇನೆ. ಪ್ರೀತಿಯಲ್ಲಿ ಯಾವಾಗಲೂ ಲೆಕ್ಕ ಇರಬಾರದು ಎಂದುಕೊಂಡು ತನ್ನ ಕೈಯಲ್ಲಿದ್ದ ರುದ್ರಾಕ್ಷಿ ಮಾಲೆಯನ್ನು ದೂರಕ್ಕೆ ಎಸೆದು ಬಿಡುತ್ತಾನೆ. ಆದ್ದರಿಂದ ಲೆಕ್ಕ ಹಾಕಿ ಎಂದಿಗೂ ಪ್ರೀತಿಸಬೇಡಿ, ಏಕೆಂದರೆ ಲೆಕ್ಕ ಹಾಕುವವರ ಹತ್ತಿರ ಪ್ರೀತಿ ಇರಲಾರದು, ವ್ಯಾಪಾರ ಮಾತ್ರವೇ ಇರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಥದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು.